ನಾನು ಮಗನ ಕಳಿಸ್ಬೇಕು, ಯಾವುದೋ ಒಂದು ಎಲ್ಲರೂ ಒಂದೇ ಸುತ್ತಾರನೇ ಇರಲ್ಲ, ಇಬ್ಬರು ಒಂದೇ ತರ ಇರಲ್ಲ, ವ್ಯತ್ಯಾಸಗಳು ಇರುತ್ತೆ. ಸೊ ಎಲ್ಲೋ ಸ್ಯಾಲ್ರಿ ಆಗಿರಲ್ಲ, ಮಂತ್ ಎಂಡಲ್ಲಿ ಸ್ಯಾಲ್ರಿ ಆಗುತ್ತೆ, 2 ತಿಂಗಳು ಎಂಪ್ಲಾಯೀಸ್ದು ಸ್ಯಾಲ್ರಿ ಆಗಿರಲ್ಲ. ಸೊ ಅಂತ ಟೈಮಲ್ಲಿ ಇದೊಂದು ದೊಡ್ಡ ಮೊತ್ತ ಒಂದೇ ಸಲಿಗೆ ಕೊಡಬೇಕು ಅಂದಾಗ ಅವರಿಗೂ ಬರ್ಡನ್ ಆಗ್ಬೋದು. ಆ ತರದ ಸಂದರ್ಭಗಳಲ್ಲಿ ಎಸ್ ನಾವು ಅದನ್ನ ಮುಕ್ತ, ನಮ್ದೇ ಪ್ರೆಸ್ಟೀಜು, ವ್ಯತ್ಯಾಸ ಆಗಂತದ್ದು ಏನೂ ಇಲ್ಲ. ಏನಾಗುತ್ತೆ ವ್ಯತ್ಯಾಸ? ಈಗ ನನ್ನ ಪಾಕೆಟಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ರೆ ಏನ್ ವ್ಯತ್ಯಾಸ ಆಗುತ್ತೆ? ಗುರುಜಿ ಏನ್ ಕಲಿಸ್ತಿರೋ ಇಲ್ಲ, ಅವರೇ ನಮ್ಮ ಮಕ್ಕಳನ್ನ ವಾಪಸ್ ಕಳಿಸ್ತಾರ? ಇಲ್ಲ. ನಾನು ಆಯ್ತು, ನಾನು ಆಮೇಲೆ ಕೊಡ್ತೀನಿ ಗುರುಜಿ, ಏನ್ ಬೇಡ ಅಂತ. ಅವ್ರೇನ್ ಬೇರೆ ಕಡೆ ಇರಲ್ಲ, ಬೇರೆಯಿಂದ ಕರೆಸಿ ನಾವು ಮಾಡ್ತಾ ಇರೋದಲ್ಲ, ನಮ್ಮ ಮನೆ ಬಾಗ್ಲಾಗಿರೋಂಥವ್ರು. ಇವತ್ತಲ್ಲ ನಾಳೆ ಕೊಡೋಣ. ಆ ಮಗು ಬಂದಿತ್ತ, ಮಗು ನಿರಾಶೆ ಮಾಡಬಾರ್ದು. ಆ ಮಗು ಬರ್ದಂಗೆ ನಾವು ಮನೇಲೆ ಬಾಗಿಲಲ್ಲಿ ಇಟ್ಕೋಬೇಕು. ಒಂದು ಬಂದ ಮೇಲೆ ಅದೇನು ಕಷ್ಟ ಆದ್ರೂ ನಾವು ಅದಕ್ಕೆ ನಿರಾಸೆಯನ್ನ ನಾವು ಮಾಡಬಾರ್ದು. ಸೊ ನಮಗೂ ಸಮಸ್ಯೆಗಳು ಇರ್ತದೆ. ಈಗ ನೀವೇನು ಕೋಟ್ಯಾಧೀಶರಾದ್ರು, ನೀವು ಎಷ್ಟೇ ದುಡಿತಾ ಇದ್ರೂ ಕೂಡ ಆ ಸರ್ಟನ್ ಟೈಮಲ್ಲಿ ಯಾವುದೋ ಅಡ್ಜಸ್ಟ್ಮೆಂಟ್, ಯಾವುದೋ ಕಮಿಟ್ಮೆಂಟ್, ಏನೋ ಸಡನ್ ಏನೋ ಇರುತ್ತೆ. ಸೊ ಅಂಥ ಟೈಮಲ್ಲಿ ಒಂದು ಕಾಂಪ್ರಮೈಸಿಗೆ ಕೂಡ ಅವಕಾಶ ಇದೆ. ಎಸ್ ಗುರುಜಿ ನೀವು ಮುಗಿಸಿ, ನಾವು ನೆಕ್ಸ್ಟ್ ನಿಮ್ಗೆ ಏನು ಮುಟ್ಟಿಸ್ಬೇಕು ಅದು ನಾವು ಮುಟ್ಟಿಸ್ತೀವಿ ಅಂದರೆ ಎಸ್ ಗುರುಗಳದ್ದು ಗುರುದಕ್ಷಿಣೆ ಬಯಸೋದು. ಆ ದಕ್ಷಿಣೆ ನಾವು ಯಾವಾಗಾದ್ರು ಕೊಡ್ಬೋದು, ಹೀಗೆ ಕೊಡ್ಬೇಕು, ನಾಳೆ ಕೊಡ್ಬೇಕು, ನಾಳೆ ಕೊಡ್ಬೇಕು ಅಂತೆಲ್ಲ ಕೊಟ್ಟರೆ ಪಾಪ ಅವರಿಗೂ ಒಂದು ಸರ್ಟನ್, ಅವರು ಒಂದು ಆಶ್ರಮನ ಕಟ್ಟಿದ್ದಾರೆ. ನೀವು ಶಿವಳ್ಳಿಗೆ ಹೋದರೆ ನೋಡಿ, ಒಂದು ಅದ್ಭುತವಾದ ಆಶ್ರಮದ ಪರಿಕಲ್ಪನೆಯನ್ನು ಈ ಭಾಗದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವರ ಹಿರಿಯ ಸಹೋದರರು ನಮ್ಮ ಶಿವಳ್ಳಿ ದೇವಸ್ಥಾನದ ಮುಖ್ಯ ಅರ್ಚಕರು. ಒಂದು ಈ ಭಾಗದಲ್ಲಿ ಒಂದು ದೊಡ್ಡ ಹೆಸರು ಒಂದು ಧಾರ್ಮಿಕ ಇದರಲ್ಲಿ. ಸೊ ಅಲ್ಲೊಂದು ಗೋಶಾಲೆ ಮಾಡೋಂಥ ಪ್ರಯತ್ನ ಮಾಡಿದ್ದಾರೆ, ವಿಶೇಷವಾದ ಕುಟೀರ ಮಾಡಿದ್ದಾರೆ, ಅದನ್ನು ಕೂಡ ಸೈಂಟಿಫಿಕ್ ಆಗಿ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಅಲ್ಲೊಂದಷ್ಟು ಯೋಗ ತರಬೇತಿ ಮಾಡಬೇಕು ಅನ್ನೋ ಆಲೋಚನೆ. ಸೊ ಅವ್ರಿಗೂ ಕೂಡ ಇವೆಲ್ಲ ಆರ್ಥಿಕ ಶಕ್ತಿಗಳು ಒಂದನ್ನ ಈ ಭಾಗದಲ್ಲಿ ಒಂದು ವಿಭಿನ್ನವಾದ ಒಂದು ಪ್ರಯತ್ನ ಮಾಡೋದಕ್ಕೆ ಒಂದು ಸ್ಫೂರ್ತಿಯನ್ನ ಕೊಟ್ಟಂಗಾಗುತ್ತೆ. ಬಿಟ್ರೆ ಮತ್ತೆ ಬೇರೆ ತರದ ಯಾವ ಇದನ್ನು ಇರಲ್ಲ. ಯಾಕಂದ್ರೆ ಏನಾದ್ರೂ ಒಂದು ಹೊಸತನ್ನ ಮಾಡೋದಕ್ಕೆ ಹೊರಟಾಗ ಆ ಮನಸ್ಥಿತಿ ಇರೋರು ಒಂದಷ್ಟು ಬೆಂಬಲವನ್ನು ಕೂಡ ಕೊಡಬೇಕಾಗುತ್ತೆ. ಎಲ್ಲರಿಗೂ ಹೊಸತನ್ನ ಸ್ವೀಕರಿಸುವ ಗುಣನೂ ಇರಲ್ಲ, ಅವ್ರು ಹೊಸತನ್ನ ಮಾಡೋದಕ್ಕೂ ಹೋಗಲ್ಲ. ಸೊ ಸ್ವೀಕರಿಸೋ ಗುಣ ಇದ್ದರು, ಹೊಸತನ್ನು ಮಾಡುವ ಗುಣ ಇದ್ದರು, ಮತ್ತೊಂದೇನೋ ಹೊಸದು ಮಾಡ್ತಾರೆ. ಎಸ್ ನಾವು ನಿಮ್ಮ ಜೊತೆಗಿದ್ದೀವಿ, ಮಾಡಿ, ಎಷ್ಟು ಸಾಧ್ಯನೋ ಅಷ್ಟು ಮಾಡಿ. ಈಗ ನೀವು ಈಗ ಒಂದು ಕ್ಯಾಂಪ್ ಮಾಡಿದ್ದೀರಾ, ಎಸ್ ಇದೊಂದು ಸಕ್ಸಸ್ಫುಲ್ ಕ್ಯಾಂಪ್ ಅಂತಂದ್ರೆ ನಾವು ಭಾವಿಸ್ತೀವಿ. ಮತ್ತೊಂದು ತಿಂಗಳು ಬಿಡಿ, ಮತ್ತೊಂದು ತಿಂಗಳಿಗೆ ಒಂದು ಕ್ಯಾಂಪ್ ಮಾಡಿ. ಸೊ ಈಗ ನಾನು ಹೇಳೋದು ಎಲ್ಲ ಮಕ್ಕಳಿಗೂ ಬರೋದಕ್ಕೆ ಅವಕಾಶ ಇದೆ. ಎಸ್ ಮುಕ್ತವಾಗಿ ಇರೋಣ. ಸೊ ಹಾಗಂತ ಮಿಸ್ಯೂಸ್ ಮಾಡಿದವ್ರಿಗೆ ಕಾಂಪ್ರಮೈಸ್ ಅವಶ್ಯಕತೆ ಇಲ್ಲ. ಸೊ ಇಲ್ಲೇನಾಗುತ್ತೆ, ಯೂಸ್ ಅಂಡ್ ಮಿಸ್ಯೂಸ್ ಎರಡು ಥರ ಬರುತ್ತೆ. ಸೊ ಏನು ಹೌದು ಬಿಡು ಕಾಂಪ್ರಮೈಸ್ ಆಗ್ತಾರೆ ಅಂತೇಳಿ ಮಿಸ್ಯೂಸ್ ಮಾಡೋರಿದ್ದಾರೆ. ಸೊ ಅಂಥವ್ರಿಗೆ ನೀವು ಕಾಂಪ್ರಮೈಸ್ ಆಗೋ ಅವಶ್ಯಕತೆನೂ ಇಲ್ಲ. ಯಾಕಂದರೆ ನಮ್ಮಲ್ಲಿ ಯೂಸ್ ಮಾಡ್ಕೊಳ್ಳೋಕ್ಕಿಂತ ಯೂಸ್ ಮಾಡೋರ ಸಂಖ್ಯೆನೂ ಕೂಡ ಹೆಚ್ಚಾಗುತ್ತೆ. ಬಟ್ ಯಾವತ್ತೂ ಕೂಡ ಈ ಸೆಕೆಂಡಿಗೂ ಕೂಡ ನಮಗೆಲ್ಲೂ ಕೂಡ ಆ ಥರದ ವಿಚಾರದಲ್ಲಿ ನಮ್ಮ ಕಿವಿಗೆ ಬಿದ್ದಿಲ್ಲ. ಈ ಸೆಕೆಂಡಿಗೂ ಕೂಡ ನಾವು ನಮಗೆ ನಮ್ಮ ಮಕ್ಕಳ ಹತ್ರ ಏನು ಅವ್ರೇನು ಹೇಳಿ ಕಳಿಸಿಲ್ಲ, ನಮ್ಮ ಮನೆಗಂತೂ ಯಾರು ಬಂದು ಹೇಳೂ ಇಲ್ಲ ನಮಗೆ. ಬಟ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲದೂ ಕೂಡ ಒಂದು ವ್ಯವಸ್ಥೆ. ಇಲ್ಲಿಂದ ಅಟ್ಲೀಸ್ಟ್ ನಾವು ಶಿವಳ್ಳಿಗೆ ಹೋಗ್ಬೇಕು ಬರಬೇಕು ಅಂದರೆ ಅವ್ರದ್ದೇ ಆದ ಒಂದಷ್ಟು ಎಕ್ಸ್ಪೆನ್ಸ್ ಇರುತ್ತೆ. ಅಥವಾ ನಮಗೆ ಟೈಮ್ ಕೊಡ್ತಾರೆ ಅಂದರೆ ಅದಕ್ಕೊಂದು ಟೈಮ್ ಇರುತ್ತೆ. ಈಗ ನಾವೆಲ್ಲ ಬಂದು ಕೂತಿದ್ದೀವಿ. ಸೊ ಗಿರಿ ಸರ್ ಹತ್ರ ಈಗ ನಾವು ಹೋಗಿ ಏನು ಮಾಡಿದ್ರು, ಸರ್ ಒಂದು ನಾನು 3 ಇಯರ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಕೊಡ್ರೆ ನವೀನ್ ಅವ್ರು ಬಂದಾರೆ ಅಂತ ಅವ್ರು ಡಿಸ್ಕೌಂಟ್ ಮಾಡ್ಬೋದು. ಬಟ್ ಆದರೆ ಅವ್ರ ಕೆಲಸ ಅಲ್ಲ. ಸೊ ಹಾಗಾಗಿ ನಾವು ಅದಕ್ಕೆ ಏನು ಗುರುಗಳಿಗೆ ಗೌರವ ಕೊಡಬೇಕು ಅದನ್ನು ನಾವು ಖಂಡಿತವಾಗ್ಲೂ ಕೊಡೋಂಥ ಕಾರ್ಯ ಮಾಡ್ತೀವಿ. ಮಕ್ಕಳು ಕೂಡ ಇದನ್ನು ಒಂದು ಇನ್ಫೋಟೈನ್ಮೆಂಟ್ ಆಗಿನೇ ತಗೊಳ್ಳಿ. ಸೊ ಇದನ್ನು ಭಾಳ ನೀವು ಎಮೋಷನಲ್ ಆಗಿ ತಗೊಂಡು ನಾನೇನೋ ಬೇರೆ ಥರ ಲೋಕಕ್ಕೆ ಹೋಗ್ತೀನಿ ಅಂತಲೂ ಅನ್ಕೋಬೇಡಿ. ಇನ್ಫೋಟೈನ್ಮೆಂಟ್ ಆಗಿ ತಗೊಳ್ಳಿ. ಸೊ ಎಂಜಾಯ್ ಮಾಡಿ ಇದನ್ನು. ಎಸ್ ನೀವು ಕಣ್ಣು ಮುಚ್ಕೊಂಡು ಇದನ್ನು ಹೇಳ್ತೀನಿ ಅಂತ ಇದರ ನಾಳೆ ಬೆಳಗ್ಗೆ ನಾನು ಕಣ್ಣು ಮುಚ್ಕೊಂಡು ನನ್ನ ಫಸ್ಟ್ ಚಾಪ್ಟರ್ನ ನಾನು ಬರೀತೀನಿ ಅಂತ ನೀವು ಡಿಸೈಡ್ ಮಾಡ್ಕೊಂಡ್ರೆ ಇದು ನಮ್ಮ ಸಕ್ಸಸ್ ಅಲ್ವಾ. ನೀವು ಕಣ್ಣು ಮುಚ್ಕೊಂಡು ಏನು ಬರುತ್ತೋ ಕಲರ್ಸ್ ಹೇಳ್ತೀರಾ, ಬರೀತೀರಾ, ಡ್ರಾಯಿಂಗ್ ಮಾಡ್ತೀರಾ, ಓಕೆ, ವೆಲ್, ಗುಡ್. ನಾಳೆ ಬೆಳಗ್ಗೆ ಅದೇ ಕಣ್ಣು ಮುಚ್ಕೊಂಡು ನಿಮ್ದು ಫಸ್ಟ್ ಚಾಪ್ಟರ್ನ ನೀವು ಮನನ ಮಾಡಿ ಅದರ ಪ್ರಶ್ನೋತ್ತರಗಳನ್ನು ಬರಿತಾ ಹೋಗಿ, ಅದು ನಿಮ್ಮ ಸಕ್ಸಸ್. ಸೊ ಅದಕ್ಕೆ ನೀವು ಇದನ್ನು ಅಳವಡಿಸ್ಕೋಬೇಕು. ಇದೊಂದು ಫಾರ್ಮುಲಾ ಅಷ್ಟೇ. ನಿಮಗೆ ಈ ಫಾರ್ಮುಲಾನ ನಿಮಗೆ ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಕೇಕ್ ಒಂದೇನೆ, ಅದರಲ್ಲಿ ಫ್ಲೇವರ್ಸು ವೆರೈಟಿ ಆಫ್ ಇರ್ತದೆ. ಚಾಕ್ಲೇಟ್ ಬೇಕಾದ್ರೆ ಚಾಕ್ಲೇಟ್, ವೆನಿಲಾ ಬೇಕಾದ್ರೆ ವೆನಿಲಾ, ಕ್ರೀಮ್ ಬೇಕಾದ್ರೆ ಕ್ರೀಮ್. ಇತ್ತೀಚೆಗೆ ಕೋಲ್ಡ್ ಚಾಕ್ಲೇಟ್ ಕೂಡ ಬರ್ತಾ ಇದೆ.
ಸೊ ನಿಮಗೆ ಯಾವ್ದು ಬೇಕು, ಕೇಕಿಂದ ಮೂಲ ಸತ್ವ ಒಂದೇ, ಮೂಲ ಫಾರ್ಮುಲಾ ಒಂದೇನೆ. ಸೊ ಮಕ್ಕಳಿಗೂ ಕೂಡ ನಿಮ್ಗೆ ಇದೇ ಮೂಲ ಫಾರ್ಮುಲಾ. ನೀವು ಇಲ್ಲಿ ಸಿಕ್ಕಂತ ಟೆಕ್ನಿಕ್ಗಳನ್ನ, ಟ್ರಿಕ್ಸ್ಗಳನ್ನ, ಇದೇ ಮ್ಯಾಜಿಕ್ ಅಲ್ಲ. ಸೊ ಅಥವಾ ಪವಾಡನೂ ಕೂಡ ಅಲ್ಲ. ಸೊ ಪವಾಡ ಸಾಧ್ಯನೇ ಇಲ್ಲ, ಮ್ಯಾಜಿಕ್ ಒಂದು ರೀತಿಯಲ್ಲಿ ಮಾಡ್ಬೋದು, ಅದು ನಮ್ದು ಸ್ಕಿಲ್, ಟೆಕ್ನಿಕ್. ಈ ಟೆಕ್ನಿಕನ್ನು ನಿಮ್ಮ ಓದಿಗೆ ಬಳಸ್ಕೊಳ್ಳಿ. ನೀವು ಕಣ್ಣು ಮುಚ್ಕೊಂಡು ಒಂದು ಚಾಪ್ಟರ್ನ ಬರೆಯೋ ಅಭ್ಯಾಸ, ಒಂದು ಚಾಪ್ಟರ್ಗೆ ಪ್ರಶ್ನೋತ್ತರಗಳನ್ನ ಬರೆಯೋ ಅಭ್ಯಾಸ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಇವತ್ತು ನಿಮ್ಮ ತಂದೆ ತಾಯಿ ಕಷ್ಟಪಟ್ಟು ಕರೆಕ್ಟ್ ಎಷ್ಟು ಗಂಟೆಗೆ, 5 ಗಂಟೆಗೆ ಕರ್ಕೊಂಡು ನಿಮ್ಮನ್ನು ಬಿಟ್ಟು ಮಳೆ ಬಂದ್ರು 8 ಗಂಟೆಗೆ ಕರ್ಕೊಂಡು ವಾಪಸ್ ಹೋಗಿ ಮಾಡಿರೋದಕ್ಕೆ ಒಂದು ತಕ್ಕದಾದ ಗೌರವ ಸಿಗುತ್ತೆ. ಖಂಡಿತವಾಗ್ಲೂ ಇದ್ರ ಮಧ್ಯೆ ನಾನೇನಾದರೂ ಟ್ರ್ಯಾಕ್ ಬಿಟ್ಟು ಬೇರೆ ಕಡೆ ರೈಲ್ ಓಡಿಸಿದ್ರೆ ದಯವಿಟ್ಟು ಬೇಜಾರಾಗ್ಬಿಡಿ, ಒಂದು ರೆಡ್ ಸಿಗ್ನಲ್ ಕೊಡಿ, ನಾವು ಗಾಡಿ ನಿಲ್ಲಿಸ್ತೀವಿ. ಧನ್ಯವಾದ.